ತಮಗೆ ಸ್ಪಂದನೆ ಆಗುವ ಮುಖಾಂತರ ಸ್ನೇಹವಾಗಿ ಆಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮದಾಗಿ ಉಳಿಬೇಕಾದ್ರೆ ಇವತ್ತು ದಿವಸ AB ಪಾಟೀಲರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಪೆನಲ್ ಅನ್ನೋದನ್ನು ಮಾಡುವ ಮುಖಾಂತರ ಈಗ ನಾಮನಿರ್ದೇಶನ ಮಾಡಿದ್ದಾರೆ. ನಾವು ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ. ಒಟ್ಟಿನಲ್ಲಿ ಅವರಿವರೆನ್ನದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನಿಟ್ಟುಕೊಂಡು, ಸಂಸ್ಥೆಯ ದೃಷ್ಟಿಯನ್ನು ಇಟ್ಕೊಂಡು, ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಮಾನ ಪೆಲ್ಲರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ದಯಮಾಡಿ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು, ಗೆಳೆಯರು, ಸ್ನೇಹಿತರು, ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ತಾವು ಸಹಿತ ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾರೆ. ಪ್ರತ್ಯಾರೋಪ ಮಾಡತ್ತಾರೆ. ನಿನ್ನೆ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರೆ, ಹಾಗಾದರೆ ನೀವು ಮತ್ತೆ ಎಲ್ಲಿಯಾದರೂ ಮಾಡೋರದ್ರನ್ನ ಬಹಿರಂಗವಾಗಿ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗಿಲ್ದ ಮದುವೆ ಆಗಂಗಿಲ್ಲ. ಹಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ. ಆದರೆ ನಿನ್ನೆ ಜನರ ಬಾಡಿ ಹಿರಣ್ಯಕೇಶಿ 69ನೇ ಜನರ ಬಾಡಿ ಇದ್ದು ನನಗೆ ಗೊತ್ತಿತ್ತು. ಬಟ್ ಅಲ್ಲಿ ಏನು ಮಾತುಕತೆ ಆಗಿದ್ದು ನನಗೆ ಗೊತ್ತಿಲ್ಲ. ಅದೇನು ಮಾತಾಡೋದು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀನಿ ಸರ್. ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಬಹುಶಃ ಅದು ನಾನು ಹೇಳಕ್ಕೆ ಬಯಸೋದಿಲ್ಲ. ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಅದು ಏನು ಹೇಳಬೇಕು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ. ಬರುವಂಥ 28ನೇ ತಾರೀಕು ಅದಕ್ಕೆ ಉತ್ತರ ಅವರು ಕೊಡ್ತಾರೆ. ಸರ್, ವಿಶ್ವೇಶ್ವರಮಡಿ ಮತಕ್ಷೇತ್ರದಿಂದ ಏನು ರೆಸ್ಪಾನ್ಸ್ ಇದೆ? ಕೆಂಕಲ್ಮಾಡಿ ಮತಕ್ಷೇತ್ರ ಅತಿ ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸ್ ಇವತ್ತು ದಿವಸ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ಬೆಣ್ಣೆತ್ತಿದ್ದಾರೆ. ಅವರ ಒಂದು ಆಡಳಿತಕ್ಕೆ ಬೇಸತ್ತಿದ್ದಾರೆ. ಬೇಸರದ ಮುಖಾಂತರ ಇಲ್ಲ, ತಾವು ಬೇಕು, ತಾವು ಬಂದಿದ್ದೀರಿ, ನಾವು ಹೀಗೆ ಮುಂದುವರಿರಿ ಅನ್ನುವಂಥ ಮಾತನ್ನು ಅವರು ಸಹಿತ ಹೇಳ್ತಾ ಇದ್ದಾರೆ. ಯಮಕರಮಡಿ ಮತಕ್ಷೇತ್ರದಲ್ಲಿ ಮತಗಳು ಎಷ್ಟಿದೆ? ಯಮಕರಮಡಿ ಮತಕ್ಷೇತ್ರದಲ್ಲಿ ಸರ್ವಸಾಧಾರಣ 22,000 ಮತಗಳಲ್ಲಿದ್ದಾವೆ. ಸರ್, ಇನ್ನೊಂದ್ರೆ ನಿನ್ನೆ ಜೊಲ್ಲೆ ಅವ್ರು ಭಾಷಣ ಮಾಡ್ಬೇಕಂದ್ರೆ AGM ಒಳಗೆ ನಮ್ಮ ಕಡೆ ಯಾರು ಬರೋಂಗಿಲ್ಲ, ಅವ್ರಿಗೆ ನಾವು ಪತ್ತು ಬರೆಯಂಗಿಲ್ಲ, ಅನುಕೂಲ ಮಾಡಿ ಕೊಡಂಗಿಲ್ಲ ಅನ್ನೋ ಮಾತು ಮಾತಾಡ್ತಾರೆ. ಇನ್ನೂ ಅದ್ರ ಬಿ ವಿಚಾರ ಮಾಡ್ರಿ ಅಂತಾರೆ ಸರ್ ಅವರು ಇನ್ನೂ ವಿಚಾರ ಮಾಡಿರಿ, ನಮ್ಮ ಕಡೆ ಬಂದರು ಈಗೂ ಬರ್ರಿ ಚಾನ್ಸ್ ಐತೆ ಮಾತಾಡ್ತಾರೆ ಸರ್. DCC ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ, ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ, ಮೇಲ್ವರ್ಗ, ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವು. ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ. ಅವ್ನು ಕೊಡ್ತಾನೋ ಇವ್ನು ಕೊಡ್ತಾನೋ ಹೇಳಕ್ಕೆ ಯಾರಪ್ಪ ನಮ್ಮ ಅಪ್ಪನ ಮನೆ ಆಸ್ತಿನೂ ಅಲ್ಲ, ಬೇಡ ಯಾವ ಹೇಳಿದನೋ ಅವ್ರ ಅಪ್ಪನ ಮನೆಯೂ ಆಸ್ತಿನೂ ಅಲ್ಲ. ಇದನ್ನು ಪದೇ ಮಾಡಕ್ಕೆ ಹೋದ್ರೆ ನಾಳೆ ರೈತರ ಬಂದು ಎದಿ ಮ್ಯಾಗ ಓದಿಯುವಂಥ ಕೆಲಸ ಅವ್ರು ತಪ್ಪು ಮಾಡಿದ್ರು ಮಾಡ್ತಾರೆ, ನಾನು ತಪ್ಪು ಮಾಡಿದ್ರು ಮಾಡ್ತಾರೆ. ಅವ್ರು ಇಲ್ಲಿ ಬಂದ ಕ್ಷೇತ್ರ ಸುಧಾರಣೆ ಮಾಡಕ್ಕೆ ಬಂದಾರ ಸರ್, ಅಭಿವೃದ್ಧಿ ಮಾಡಕ್ಕೆ ಬಂದಾರ ಸರ್. ಅದು ನಮ್ಮ ಜನ ಅದಕ್ಕೆ ಉತ್ತರ ಕೊಡ್ತೈತಿ. ಕ್ಷೇತ್ರ ಸುಧಾರಣೆ ಮಾಡಿದ್ರೆ ಅವ್ರ ಮತ MP ಚುನಾವಣೆಯಲ್ಲಿ ಅವ್ರ ಮತಕ್ಷೇತ್ರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸಬೇಕು. ನಮ್ಮ ಮತಕ್ಷೇತ್ರ ಇವತ್ತು ಸುಧಾರಣೆ ಆಗಿದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನು ಗಮನ ಹರಿಸಬೇಕು. ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ 8,000 ನಾವು ಲೀಡ್ ಕೊಟ್ಟಿದ್ದೀವಿ. ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅವರು 28ರಿಂದ 30,000 ಮೈನಸ್ ಆಗೈತೆ BJP. ಅದ್ರ ಬಗ್ಗೆ ಅವ್ರು ಗಮನ ಹರಿಸಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸರ್. ಅವ್ರೇನು ಅನ್ನತ್ತಾರ ಗುರ್ತಿದ್ದೇನೆ ಸರ್, ನಾವು ಹೊರಗಿನವರ ಪದೇ ಅನಾತೀರಿ, ನಾವೇ ಇಲ್ಲಿ ಇಲೆಕ್ಷನ್ ನಿಲ್ಲಕ್ಕೆ ಬರತ್ತೇವು, ನಿಮ್ಮ ತಾಲೂಕಿನವ್ರಿಗೆ ನಿಲ್ಸಾತೀವಿ. ಮೊದಲೇದ್ದು ಆ ದಿವಸ ನಿನ್ನೇನೋ TP ಇತ್ತು. ಮೊದಲೇದ್ದು ಅವರು ಆ ವೇದಿಕೆ ಮೇಲೆ ಹೋಗಕ್ಕೆ ಏನೂ ಸಂಬಂಧ ಇಲ್ಲ ಅವ್ರಿಗೆ. ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ. ಸುಮ್ಮನೆ ಏನೇನೋ ಮಾಡಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪದೀವಿ. ಯಾಕಂದ್ರೆ ಅವ್ರೀಗ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ರೆ ಮಾರಿದ 50,000 ಬಂದಿಲ್ಲ, ನಿನ್ನೆ FIR ಆಗಿತ್ತು. 50,000 ಕ್ವಿಂಟಲ್ ತುಡಿಗಿನ ಸಕ್ಕರೆ, 50,000 ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನು GST ತಪ್ಪಿಸಿ ಗೋಡೌನ್ದಾಗ ಇಟ್ಟಿದ್ರು. GST ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು. ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದಿ ಮಾಡೋದ್ರ ಮುಖಾಂತರ 50,000 ಕ್ವಿಂಟಲ್ ಇದ್ದದ್ದು 5,000